ಹೇ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಕ್ಷು ಕನ್ನಡ ವ್ಲಾಗ್ಸ್. ಸೊ ಇವತ್ತೇನು ವಿಡಿಯೋ ಅಂತಂದರೆ, ನಾನು ನನ್ನ ಫ್ರೆಂಡ್ ಒಬ್ಬರದ್ದು ಮದುವೆಗೆ ಹೋಗ್ತಾ ಇದ್ದೀನಿ ಇಲ್ಲೇ ಮೈಸೂರಲ್ಲೇ. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ತಮ್ಮನೇಲೆಲ್ಲ ಆಲ್ರೆಡಿ ನೋಡಿರ್ತೀರಾ, ನನ್ನ ಸಿಸ್ಟರ್ದು ಹೊಸಮನೆಗೆ ಅವರು ಹಾಲು ಕುಡಿಸ್ತಾ ಇದ್ದಾರೆ ನಾಳೆ. ಸೊ ದಟ್ ಈ ವಿಡಿಯೋನ ಕೊನೆವರೆಗೆ ನೋಡಿ, ನಾನು ಅವರು ಹೌಸ್ ಟೂರ್ ಮತ್ತು ಮನೆ ಎಲ್ಲ ತೋರಿಸ್ತೀನಿ ಆಯಿತಾ. ಸೊ ದಿಸ್ ಸ್ಯಾರಿ ಅವಳದೇನೆ ಆ್ಯಕ್ಚುಲಿ. ಒಂದು ಮದುವೆಗೆ ಹೋಗ್ತಾ ಇದ್ದೆ, ಅವಳದು ನಂದು ಚೇಂಜ್ ಮಾಡ್ಕೊತಿರ್ತೀವಿ. ಸೊ ದಟ್ ಐ ವಾಂಟೆಡ್ ಸ್ವಲ್ಪ ಸಿಂಪಲ್ ಆಗಿ ರೇಷ್ಮೆ ಥರ ಬೇಡ ಅಂತ. ಆ್ಯಂಡ್ ಈ ಬ್ಲೌಸ್ ಕೂಡ ಅಷ್ಟೇ 650 ಕೊಟ್ಟು ನಾನು ತೊಗೊಂಡಿದ್ದಾಯ್ತಾ ಪೀಸ್ ಕೊಟ್ಟು ಡಿಸೈನ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ. ಸೊ ದಟ್ ಈ ಬ್ಲೌಸ್ನ ನಾನು ಎಲ್ಲ ಸ್ಯಾರಿಗೂ ಮ್ಯಾಚ್ ಮಾಡ್ಬೋದು, ಬಿಕಾಸ್ ಮಲ್ಟಿ ಕಲರ್ ಇದೆ ಅಂತ. ಆ್ಯಂಡ್ ಐ ಆಮ್ ಜಸ್ಟ್ ಗೋಯಿಂಗ್. ನಾನು ಈ ಥರ ರೆಡಿ ಆಗಿದ್ದೀನಿ ಆ್ಯಂಡ್ ಸಿಂಪಲ್ ಐ ಆಮ್ ಜಸ್ಟ್ ಶೋಯಿಂಗ್ ಇನ್ ಮಿರರ್. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ತುಂಬ ಇಷ್ಟ ಆಯಿತು ಈ ಸ್ಯಾರಿ ನನಗೆ. ಬನ್ನಿ ಲೆಟ್ಸ್ಕೋ ಹೋಗುವ ಟೈಮ್. ಐ ಆಮ್ ಜಸ್ಟ್ ಎಡೆಡ್ ಬ್ಯಾಕ್. ಏನೋ ಸೀರೆ ಹಾಕ್ಕೊಂಡ್ರೆ ಮತ್ತು ಬಳೆ ಹಾಕ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ರೆಡಿ ಆಗೋಕ್ಕೆ. ಎಲ್ಲರಿಗೂ ಲೇಡೀಸ್ಗೆ ಹಂಗೆ ಅನಿಸುತ್ತೆ. ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಆಯಿತಾ. ಸೊ ನಾನಿವಾಗ ಹೋಗ್ತಾ ಇದ್ದೀನಿ. ನಂಗೆ ರೆಡಿ ಆಗೋದು ಅಂದರೆ ತುಂಬ ಇಷ್ಟ ಯೂಶ್ವಲಿ. ಆ್ಯಂಡ್ ನಾನು ರೆಡಿ ಆಗೋದೆಲ್ಲ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಎಲ್ಲ ಇಷ್ಟಪಡ್ತಿರ್ತಾರೆ, ಹಾಗೂ ಈ ಥರ ಸೀರೆ ಹಾಕೋ ಯಾವಾಗಲೂ ಅಂತ. ನನಗೆ ಕಂಫರ್ಟಬಲ್ ಇದ್ದರೆ ಮಾತ್ರ ನಾನು ಜಾಸ್ತಿ ಸ್ಯಾರೀಸೆಲ್ಲ ಹಾಕ್ಕೊತೀನಿ, ಇಲ್ಲಾಂದರೆ ಹಾಕ್ಕೊಳ್ಳೋಕೆ ಹೋಗಲ್ಲ. ಈ ಸ್ಯಾರಿ ನಂಗೆ ತುಂಬಾ ಕಂಫರ್ಟಬಲ್ ಅನ್ನಿಸ್ತಿದೆ. ಸೊ ಐ ಲೈಕ್ ಇಟ್. ಸೊ ಇವಾಗ ಹೋಗ್ತಾ ಇದ್ದೀವಿ. ಸಿಟಿಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ನನ್ನ ಯಜಮಾನ್ರು ಹೇಗೆ ಹೇಳ್ತಾರೆ ಹಾಗೆ. ಸಿಟಿಗೆ ಹೋಗಲ್ಲ ಅಂದರೆ ನಾವು ಡೈರೆಕ್ಟ್ ಮದುವೆಗೆ ಹೋಗ್ತೀವಿ. ಈ ಸ್ಟೇರಿಂಗ್ ಅಟ್ ಮೀ. ಎನಿವೆ ಸಿಗುವ ಬನ್ನಿ. ನಾನು ಮದುವೆಗೆ ಹೋಗೋಕ್ಕಿಂತ ಮುಂಚೆನೇ ಫಸ್ಟು ನಾಳೆ ಸ್ನೇಹನ್ಗೆ ಹೊಸ ಮನೆಗೆ ಒಂದು ಕ್ಲಾಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಸೊ ತುಂಬಾ ವೆರೈಟೀಸ್ ಇತ್ತು. ಅದರಲ್ಲಿ ನನಗೇನೆಂದರೆ ತುಂಬ ದೊಡ್ಡನೂ ಬೇಡ, ತುಂಬ ಚಿಕ್ಕನೂ ಬೇಡ, ಮೀಡಿಯಮ್ ಸೈಜಲ್ಲಿ ಇರಬೇಕಿತ್ತು. ಸೊ ಅದಕ್ಕೆ ಆ ಥರ ಚೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ನಂದು ಏನಿತ್ತು ಅಂತಂದರೆ, ಬ್ಲ್ಯಾಕ್ ಕಲರ್ ಕೊಡಬಾರ್ದು ಅಂತ ಹೇಳ್ತಾರೆ. ಸೊ ದಟ್ಸ್ ವೈ ನಾನು ಸ್ವಲ್ಪ ಬ್ರೌನ್ ಕಲರಲ್ಲಿ ನೋಡ್ತಾ ಇದ್ದೆ. ಆ್ಯಂಡ್ ಇವತ್ತು ಮೇಕಪ್ ತುಂಬಾ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಸೊ ಇದೇ ಮೇಕಪ್ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ಬೋದು. ಸೊ ದಿಸ್ ಒನ್ ನಾನು ಫೈನಲ್ ಮಾಡಿದ್ದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಚೆನ್ನಾಗಿದೆ. ಇದಕ್ಕಿಂತ ದೊಡ್ಡದು ಇನ್ನೂ ಚೆನ್ನಾಗಿತ್ತು, ಬಟ್ ದೊಡ್ಡದು ಬೇಡವಾಗಿತ್ತು ಅವ್ರ ಮನೆಗೆ, ಅದಕ್ಕೋಸ್ಕರ ಇದನ್ನು ಚೂಸ್ ಮಾಡಿದೆ ನಾನು. ಅದಾದಮೇಲೆ ಅವಳಿಗೊಂದು ರಾಘವೇಂದ್ರ ಅಂದರೆ ತುಂಬ ಇಷ್ಟ ಅಲ್ವಾ, ಅದೊಂದು ಚಿಕ್ಕದು ಐಡಲ್ ಇದೆಯಾ ಅಂತ ನೋಡೋಕ್ಕೆ ಟ್ರೈ ಮಾಡಿದೆ. ಬಟ್ ಒಂದೇ ಒಂದಿತ್ತು, ಬಟ್ ಅದ್ರದ್ದು ಶೇಪ್ ಆಗಲಿ ಸೈಜ್ ಯಾವುದು ನಂಗೆ ಇಷ್ಟ ಆಗಲಿಲ್ಲ. ಒಂದು ಗಣೇಶನ್ನು ಕೂಡ ಕೇಳಿದೆ, ಅದಕ್ಕೆ 3000 ಸಮಥಿಂಗ್ ಹೇಳಿದ್ರು ಅವರು. ದಟ್ಸ್ ವೈ ಓಕೆ, ಇವಾಗ ಅದು ಬಂದೇ ಸಾಕು. ಯಾಕಂದರೆ ಅವಳಿಗೆ ಆಲ್ರೆಡಿ ರಾಘವೇಂದ್ರ ಸ್ವಾಮಿ ಗಿಫ್ಟ್ ಬಂದಿತ್ತಲ್ವ. ಸೊ ದಟ್ ಅದಕ್ಕೆ ಕ್ಲಾಕ್ನ ಫೈನಲ್ ಮಾಡಿದೆ. ಅದಾದಮೇಲೆ ಅಗೇನ್ ನಾನು ಮದುವೆಗೆ ಹೊರಡೋಕ್ಕೆ ರೆಡಿ ಆದೆ. ಗೈಸ್ ಏನಂದರೆ, ಮೈಸೂರಲ್ಲೂ ತುಂಬಾ ಟ್ರಾಫಿಕ್ ಆಗಿಬಿಟ್ಟಿದೆ. ಬ್ಯಾಂಗ್ಳೂರು ಅರ್ಧಕ್ಕರ್ಧ ಅಂತ ಹೇಳ್ಬೋದು. ಮನೆ ಬಿಟ್ಟಾಗ ನಾವು ಆ್ಯಕ್ಚುಲಿ ಟೈಮ್ 7 ಅನ್ಕೊತೀನಿ, 6:50 ಆಗಿತ್ತು. ಬಟ್ ಇವಾಗಿನ ನಾವು ಮೈಸೂರು ಸಿಟಿನೇ ಮುಗಿಸಿಲ್ಲ. ನಾನು ಹೋಗಿ ಒಂದು ಶಾಪಿಗೆ, ನನ್ನ ತಂಗಿ ನಾಳೆ ಹೊಸ ಮನೆಗೆ ಹೋಗ್ತಿದ್ದಾಳಲ್ವ, ಅವಳಿಗೆ ಒಂದು ನಾನು ಕ್ಲಾಕ್ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಕ್ಲಾಕ್ ತೊಗೊಂಡೆ. ಸೊ ಅದು ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಮದುವೆಗೆ. ಆಲ್ಮೋಸ್ಟ್ ರೀಚ್ ಆಗೋದು ಒಂದು 8:15 ಆಗ್ಬೋದು. ಹೋಗಿದ್ದು ಬರಬೇಕು. ಇನ್ನು ನಮ್ಮ ಮದುವೆಲಿ ಹೇಗೆ ಅಂದರೆ, ನೈಟು ಸುಮಾರಷ್ಟು ಡಿಶಸ್ ಮಾಡಿಸಿದ್ವಿ ಆಯಿತಾ. ಬಟ್ ಆದರೆ ನಾವು ಯಾವುದೂ ಟೇಸ್ಟೇ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾವು ತುಂಬ ಲಾಸ್ಟ್ ಕೊನೆಯಲ್ಲಿ ಹೋಗಿದ್ದಿದ್ದು. ಬಟ್ ಎಲ್ಲರೂ ಊಟ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾವು ಮದುವೆ ಮನೆಗೆ ಒಂದು 8 ಅಷ್ಟೊತ್ತಿಗೆ ಎಲ್ಲ ರೀಚ್ ಆದಮೇಲೆ ಫಸ್ಟು ರಿಸೆಪ್ಷನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಇನ್ನು ರಿಸೆಪ್ಷನ್ಗೆ ಹುಡುಗಿ ನಿಂತಿರಲಿಲ್ಲ, ಅಂದರೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಅದಕ್ಕಿಂತ ಮುಂಚೆನೇ ಊಟ ಮುಗಿಸ್ಕೊಂಡು, ಅದಾದಮೇಲೆ ಮದುವೆ ಮುಗಿಸ್ಕೊಂಡು ಬೇಗನೆ ಬಂದುಬಿಟ್ವಿ. ಟೈಮ್ ಏನು ಜಾಸ್ತಿ ತಗೊಳ್ಳೇ ಇಲ್ಲ. ಫೈನಲಿ ಮದುವೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದರು, ಊಟ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಒನ್ ಥಿಂಗ್ ಏನು ಹೇಳಬೇಕು ಅಂದರೆ, ಮದುವೆ ಮಾಡಬೇಕಾದ್ರೆ ಹುಡುಗಿ ಮನೆಯವ್ರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ. ಆ್ಯಂಡ್ ನಾವು ಓದೋರು ಅಷ್ಟೇ, ಏನೋ ಒಂದು ಬ್ಲೇಮ್ ಮಾಡಿ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಊಟ ಸರಿ ಆಗಲಿಲ್ಲ ಅನ್ನೋದು ಬದಲು, ಊಟ ಚೆನ್ನಾಗಿದೆ ಅಂತ ಅವ್ರ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಬಂದರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಎಲ್ಲ ಚೆನ್ನಾಗಿತ್ತು. ಬಟ್ ನಾನು ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಬಿಕಾಸ್ ನಾವು ಹೋಗಿ ಬರೋರಷ್ಟೇ. ಬಟ್ ಆದರೆ ಅವರು ಅದಕ್ಕೋಸ್ಕರ ಅಂತ ತುಂಬಾ ಸ್ಪೆಂಡ್ ಮಾಡಿರ್ತಾರೆ. ಸೊ ಅವರಿಗೆ ಬೇಜಾರು ಮಾಡೋದಕ್ಕಿಂತ ಬೆಟರ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು ಅಂದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಸೊ ಇದು ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಮಮ್ಮಿ ಮನೆಗೆ ಹೋಗಿ ಅಲ್ಲಿಂದ ಆರೋಹಿನ ಪಿಕ್ ಮಾಡ್ಕೊಂಡು ಹೋಗಬೇಕು. ಸೊ ಇವತ್ತಿಗೆ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಅಂದರೆ ನಾಳೆ ಕಂಟಿನ್ಯೂ ಆಗುತ್ತೆ ವ್ಲಾಗ್.
ಸೊ ಇವತ್ತಿಗೆ ಇಲ್ಲೇ ಹೆಂಗೆ ಮಾಡ್ತೀನಿ. ಓಕೆ, ನಾಳೆ ಸಿಗೋಣ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಬಂದಿದ್ದೀವಿ ಮನೆಗೆ, ಇದು ನನ್ನ ತಂಗಿ ಮನೆಗೆ. ಸೊ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ. ಮಾರ್ನಿಂಗ್ ಅಲ್ಲಿ ಹೋಗಿ ಮಲಗಿದ್ದು, ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಬಂದಿದ್ದೀವಿ. ಎಲ್ಲ ಸಗ್ರಿಗೇಟ್ ಮಾಡ್ತಾಯಿದ್ದೀವಿ ಇವಾಗ. ಸೊ ಎಲ್ಲ ಆದಮೇಲೆ ಫೈನಲ್ ಆಗಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕಿಚನ್ ಐಟಮ್ಸ್ ಎಲ್ಲ ಆಗಿದೆ. ರಾಯರ್ ಫೋಟೋ ಕೂಡ ಇದೆ. ಸೊ ಎಲ್ಲ ಆಲ್ಮೋಸ್ಟ್ ಸೆಗ್ರಿಗೇಟ್ ಮಾಡಬೇಕು. ಹಾಲೆಲ್ಲ ಆಲ್ಮೋಸ್ಟ್ ಮಾಡಿದ್ದೀವಿ, ಇನ್ನು ಕಿಚನ್ ಎಲ್ಲ ಸ್ವಲ್ಪ ಮಾಡಬೇಕು. ಬ್ರೇಕ್ಫಾಸ್ಟ್ ಇನ್ನೂ ಆಗಿಲ್ಲ, ಅದನ್ನು ಕೂಡ ಪ್ರಿಪೇರ್ ಮಾಡಬೇಕು. ಇವಾಗ ಬಂದ ತಕ್ಷಣ ಹಾಲೆಲ್ಲ ಸ್ವಲ್ಪ ಎತ್ತಾಕಿದ್ವಿ. ಅದು ಕಿಚನ್. ಹಾಂ ಬಂದೆ ಗಂಧನೇ ತಂದಿದ್ದಲ್ಲ ಸ್ನೇಹ ದೇವ್ರಗ ಮತ್ತಾಳಾದಿ ನಾನು ರಾಯನ್ಗ ತಗೊಬನ್ನಿ ನಮ್ಮ ಅಪ್ಪನ್ನ ಹೆಂಗ ಫೋಟೋ ಗಂಧ ಒಂದು ಚಿಕ್ಕ ಉಂಡೆ ಬರುತ್ತಲ್ಲ ತರ್ಸಮ್ಮ. ಇಲ್ಲೆಲ್ಲಿ ತರಿಸ್ತೀಯಾ? ಇಲ್ಲಿದ್ದು ಮಾಮೂಲಿ ಶಾಪ್ಸಲ್ಲಿ ಇದು ಕಟ್ಟಿ ಅದ್ರ ಮನೆ. ಸೊ ನಾನು ಅರ್ಲಿ ಮಾರ್ನಿಂಗ್ 6:30 ಅಷ್ಟೊತ್ತಿಗೆ ಮನು ಮತ್ತು ಸ್ನೇಹ ಇಬ್ಬರು ನನ್ನ ಬಂದು ಪಿಕ್ ಮಾಡಿದ್ರು. ಸೊ ಪಿಕ್ ಮಾಡಿಕೊಂಡು ನಾವು ಕೂಡ ಅವ್ರ ಮನೆಗೆ ಬಂದ್ವಿ ಬೆಳಗ್ಗೆ ಬೇಗನೆ. ಇಲ್ಲಿ ನನ್ನ ಮಗಳು ಮಾತಾಡ್ತಿದ್ದಾಳೆ, ಅವಳದು ಸ್ವಲ್ಪ ಕೇಳ್ಕೊಬಿಡಿ, ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಂದಿದ್ದೇವೆ ಚಿಕ್ಕ ಮನೆಗೆ. ಆಮೇಲೆ ಚೆನ್ನಾಗಿದೆ ಮನೆ, ಚೆನ್ನಾಗಿದೆ ಮನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗಳು ಹೇಳ್ತಿದ್ದಾಳೆ ಮಾಡಿ, ಆಯಿತಾ? ಬಾಯ್ ಬಾಯ್, ಗುಡ್ ನೈಟ್. ಈಗಿನ ಮಕ್ಕಳು ಹೇಗೆ ಅಂದರೆ ಸುತ್ತಮುತ್ತ ಏನು ನಡೀತಾ ಇರುತ್ತೆ ಅದು ನೋಡ್ಕೊಂಡು ಕಲ್ತ್ಕೊಂಡೇ ಬಿಟ್ಟಿರ್ತಾರೆ. ನಾನು ಯೂಟ್ಯೂಬ್ ವೀಡಿಯೋ ಆಗಲಿ ಏನಾದರೂ ನೋಡ್ತಿರ್ತಾಳಲ್ವ, ಸೊ ದಟ್ ಅವಳೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತೆಲ್ಲ ಹೇಳ್ಬಿಡ್ತಾಳೆ. ಸೊ ಕಮಿಂಗ್ ಟು ದಿಸ್ ಹೌಸ್ ವಾರ್ಮಿಂಗ್ ಸೆರ್ಮನಿ. ಸೊ ನಾವು ಗಣಪತಿ ಒಂದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದಿದ್ದು ಅವಳಿಗೆ, ಅದು ಮತ್ತು ರಾಘವೇಂದ್ರ ಸ್ವಾಮಿ ಇಟ್ಟು ಸಿಂಪಲಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಈ ಮನೇಲಿ ಎಲ್ಲ ತುಂಬ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ, ಬಟ್ ದೇವ್ರ ಮನೆ ಬಂದಿಲ್ಲ. ಸೊ ದಟ್ ಅದಕ್ಕೆ ಮಾಡಿಸಿದ್ದಾರೆ, ಅದು ದೇವ್ರ ಮನೆದು ಬಾಕ್ಸ್ ಮಾಡಿಕೊಟ್ಟಿದ್ದಾರೆ, ಬಟ್ ಅದು ಇನ್ನೂ ಫಿಟ್ ಆಗಿರಲಿಲ್ಲ. ಸೊ ದಟ್ಸ್ ವೈ ನಾವು ಅಲ್ಲೇ ಟಿ ವಿ ಶೋಕೇಸ್ ಏನಿದೆ ಫಸ್ಟು ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ನಮ್ಮ ಡ್ಯಾಡಿ ಬಂದು ಬೇಡ ಅಲ್ಲಿ ಈ ಕಡೆ ಸೈಡ್ ಇಡೋಣ ಅಂತ ಹೇಳಿದ್ರು. ನಾನು ಅವರೆಲ್ಲ ಮಮ್ಮಿ ಮತ್ತು ನನ್ನ ತಂಗಿ ಇಬ್ಬರು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು. ನಾನು ಮತ್ತು ನಮ್ಮವ್ವ ಅಜ್ಜಿ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಸ್ನೇಹ ಅವ್ರ ಅತ್ತೆ ಮಾವ ಎಲ್ಲರೂ ಬರ್ತಿದ್ರಲ್ವ, ಸೊ ಅದಕ್ಕೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಿದ್ವಿ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಮಾಡೋಣ, ಬಿಕಾಸ್ ಸ್ವೀಟ್ ಬೇಡ, ಹಾಲು ಕೊಟ್ಟಿರ್ತೀವಲ್ವ, ಮಧ್ಯಾಹ್ನಕ್ಕೆ ಸ್ವೀಟೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ಈ ಕಡೆಗೆ ಆ್ಯಕ್ಚುಲಿ ದೇವರು ಇಡಬೇಕು ಅಂದ್ಬಿಟ್ಟು ಅಲ್ಲಿ ಸ್ಟೂಲ್ ಇಟ್ಬಿಟ್ಟು ಮಾಡಿದ್ದು. ಮನೆ ಮಾತ್ರ ತುಂಬ ಚೆನ್ನಾಗಿದೆ, ಅವರಿಗೆ ಹೇಗೆ ಬೇಕು ಹಾಗಿದೆ. ಡಬಲ್ ಬೆಡ್ರೂಮೇ ಇದೆ, ಎಲ್ಲ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಮೇನ್ಲಿ ಹೇಳಬೇಕು ಅಂದರೆ ಅವ್ರ ಏರಿಯಾ ಬಂದು ವಿಜಯನಗರ ಸೆಕೆಂಡ್ ಸ್ಟೇಜು, ತುಂಬ ಅಫಿಷಿಯಲ್ ಏರಿಯಾ ಅದು. ಆ್ಯಕ್ಚುಲಿ ರೆಂಟು ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಅವರು ಓಕೆ ಚೆನ್ನಾಗಿದೆ ಎಲ್ಲ, ಅವಳಿಗೂ ಆಫೀಸ್ಗೆ ಹತ್ರ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನು ಮಮ್ಮಿ ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ರೆ ನಾನು ಕೂಡ ಅಡುಗೆಗೆಲ್ಲ ಅಂದರೆ ಬ್ರೇಕ್ಫಾಸ್ಟಿಗೂ ರೆಡಿ ಮಾಡಿ ಅಡುಗೆಗೂ ತರಕಾರಿ ಎಲ್ಲ ಹಚ್ಕೊಂಡ್ಬಿಡ್ತಿದ್ದೀನಿ. ಯಾಕಂದರೆ ಹಾಲೆಲ್ಲ ಕ್ಲೀನ್ ಮಾಡಿಬಿಟ್ರೆ ಒಟ್ಟಿಗೆ, ಅದಾದಮೇಲೆ ನಾನು ಬೇಕಾದರೆ ಅಡುಗೆ ಮನೇಲಿ ಮಾಡ್ಕೊಬೋದು ಅಂತ. ಆ್ಯಂಡ್ ಇವರು ಹೊಸ ಮನೆಗೆ ಎಲ್ಲ ಐಟಮ್ಸು ತಂದಿದ್ದಾರೆ ಅಲ್ವಾ, ಸೊ ಇನ್ನು ಗ್ಯಾಸ್ಗೆ ಬರ್ನರ್ ತಂದಿರಲಿಲ್ಲ. ಯಾಕಂದರೆ ಅವರು ಇಂದಲೂ ದಿನ ಊರಲ್ಲಿದ್ದರು, ಊರಿಂದ ಬರಬೇಕಾದ್ರೆ ಬರ್ನರ್ ತಂದಿರಲಿಲ್ಲ. ಸೊ 9:30 ಆಗೋವರೆಗೆ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿವರೆಗೆ ಅಮ್ಮ ಗ್ಯಾಸ್ಗೆಲ್ಲ ಕುಂಕುಮ ಹಚ್ಚಿ, ಭಸ್ಮ ಹಚ್ಚಿ, ರಂಗೋಲೆ ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು. ಬಿಫೋರ್ 10 ಹಾಲು ಕುಡಿಸ್ಬೇಡೋಣ ಅಂದ್ಬಿಟ್ಟು ಎಲೆಕ್ಟ್ರಿಕ್ ಸ್ಟವಲ್ಲಿ ಹಾಲು ಕುಡಿಸ್ತಿದ್ದಾರೆ. ಸೊ ಅವರಿಗೆ ಅಂತ ಒಂದು ಪುಟ್ಟ ಮನೆ, ಅವ್ರ ಅತ್ತೆನೂ ಬಂದು, ಅತ್ತೆ ಮಾವ ಎಲ್ಲ ಬಂದು ಹೋಗ್ತಾ ಇರ್ತಾರೆ, ಅದಕ್ಕೋಸ್ಕರನೇ ಡಬಲ್ ಬೆಡ್ರೂಮ್ ಮಾಡಿರೋದು. ಇವಾಗ ಅವ್ರ ಅತ್ತೆನೂ ಕೂಡ ಒಂದು ತಿಂಗಳಷ್ಟೊತ್ತವರೆಗೆ ಇರ್ತಾರೆ, ಬಿಕಾಸ್ ಅವಳಿಗೂ ಎಲ್ಲ ಅಡ್ಜಸ್ಟ್ ಆಗಬೇಕಲ್ವ, ಅದಕ್ಕೆ. ಸೊ ನಾವು ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿಕೊಟ್ಟು ಕ್ಲೀನೆಲ್ಲ ಮಾಡಿಕೊಟ್ಟು ಸಂಜೆವರೆಗೆ ಇದ್ದು ಮನೆಗೆ ಬಂದಿದ್ದು. ಸೊ ಬಿಫೋರ್ 10 ಹಾಲು ಕುಡಿಸ್ಬಿಡೋಣ ಅಂತ ಪೂಜೆ ಮಾಡಿಬಿಟ್ಟು ಎಲೆಕ್ಟ್ರಿಕ್ ಸ್ಟವಲ್ಲೇ ಹಾಲು ಕುಡಿಸ್ತಾ ಇರೋದು. ಈ ಮನೆ ಅಂದರೆ ಎಲ್ಲ ಚೆನ್ನಾಗಿದೆ. ಕಿಚನ್ ಒಂದು ಸ್ವಲ್ಪ
ಸ್ವಲ್ಪ ಚಿಕ್ಕದು, ಅಂದರೆ ಚಿಕ್ಕದೇನಲ್ಲ, ಬಟ್ ಆದರೆ ಸೆಲ್ಫ್ಗಳು, ಕಬೋರ್ಡ್ಗಳು ನಮ್ಮ ಮನೇಲಿರೋ ಅಷ್ಟು, ಅಂದರೆ ಯೂಶ್ವಲಿ ಎಲ್ಲ ಕಿಚನಲ್ಲಿ ಎಷ್ಟಿರುತ್ತೆ ಅಷ್ಟಿಲ್ಲ, ಸ್ವಲ್ಪ ಕಡಿಮೆ ಇದೆ. ಸೊ ಅವಳು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಹಾಕ್ಕೊಬೇಕು. ಈ ಕಡೆ ಏನು ಮಾಡಿದ್ದಾರೆ ಅಂದರೆ ಒಂದು ಬಾಕ್ಸ್ ಥರ ಇದೆ, ಕೆಳಗಡೆ ಎಲ್ಲ ಕಬೋರ್ಡ್ ಇದೆ, ಬಟ್ ಮೇಲ್ಗಡೆ ಎಲ್ಲ ಮಾಡಿಲ್ಲ ಅವರು. ಬಟ್ ರೂಮಿಗಂತೂ ಸಿಕ್ಕಾಬಟ್ಟೆ ಕಬೋರ್ಡ್ ಮಾಡಿಬಿಟ್ಟಿದ್ದಾರೆ. ಕಿಚನ್ಗೆ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಇನ್ನು 10ಗೆ ಹಾಲು ಕುಡ್ಸೋಕ್ಕಿಂತ ಮುಂಚೆ ದೇವ್ರಿಗೂ ಪೂಜೆ ಮಾಡಿ, ಅದಕ್ಕೂ ಪೂಜೆ ಮಾಡಿ ಹಾಲು ಕುಡಿಸ್ತಾ ಇದ್ದಾರೆ. ಬಿಫೋರ್ 10 ಕುಡಿಸ್ಬೇಕು, ಬಿಕಾಸ್ ಟೈಮು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಂಡ್ವಿ. ಇನ್ನು ನಾನು ಮತ್ತು ನಮ್ಮ ಮನೆಯವರೆಲ್ಲ ರಾಯರ ಭಕ್ತರೆ ಜಾಸ್ತಿ, ಅದಕ್ಕೆ ಸ್ಪೆಷಲಿ ರಾಯರ ಪೂಜೆನೂ ಇಟ್ಟು ಪೂಜೆ ಮಾಡ್ತಿದ್ದೀವಿ. ಏನೋ ಗೊತ್ತಿಲ್ಲ, ರಾಯರ್ನಂತೂ ತುಂಬ ನಂಬಿದ್ದೀವಿ. ರೀಸೆಂಟ್ 1.5 ಇಯರ್ 2 ಇಯರ್ಸಿಂದ ತುಂಬಾ ನಮ್ಮ ಲೈಫಲ್ಲಿ, ನಮ್ಮ ಫ್ಯಾಮಿಲಿ ಅಲ್ಲಿ ತುಂಬ ಚೇಂಜಸ್ ಆಗಿದೆ. ಒಳ್ಳೆ ಥರ ಆಗಿರ್ಬೋದು, ಎಲ್ಲ ಕೂಡ ಅಷ್ಟೇ, ಎಲ್ಲ ಒಳ್ಳೆಯದಾಗೆ ನಡ್ಕೊಂಡು ಹೋಗ್ತಿದೆ. ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತೀವಿ, ಬಟ್ ರಾಯರ್ನ ಸ್ವಲ್ಪ ಜಾಸ್ತಿ ಪೂಜೆ ಮಾಡ್ತೀವಿ ಅಷ್ಟೇ. ಇನ್ನು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಹಾಲು ಕೂಡ ಉಗ್ಸಿದ್ವಿ, ಚೆನ್ನಾಗಿ ಆಯಿತು. 10ಗೆ ಬಿಫೋರ್ 10 ಹಾಲು ಕುಡ್ಸಾಯಿತು. ಬಟ್ ನಾನು ಇಲ್ಲಿ ಕಂಬಿ ಯಾಕೆ ಕಾಣಿಸ್ತಿದೆ ಅಂದರೆ, ಅವ್ರ ಕಿಚನ್ಗೆ ಅಪೋಸಿಟ್ ಇದಿದೆ, ಒಳಗಡೆ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ದಟ್ ಔಟ್ಸೈಡ್ ಮಾಡಿದೆ, ಬಟ್ ಕಂಬಿ ಬಂದಿದೆ. ಕಂಬಿ ಅವಾಯ್ಡ್ ಮಾಡೋಕ್ಕೋದ್ರೆ ಅವ್ರ ಫೇಸು ಮತ್ತು ಕೆಳಗಡೆ ಇದು ಕಾಣಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡಿದೆ. ಇನ್ನು ಅವರು ಹಾಲು ಕುಡಿಸ್ಬಿಟ್ಟು ನನಗೆ ಕಿಚನ್ನ ಖಾಲಿ ಮಾಡಿಕೊಟ್ಟಿದ್ರೆ ಸಾಕಾಗ್ತಿತ್ತು, ಯಾಕಂದರೆ ನಾನು ಹೋಗಿ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ಗೆ ಎಲ್ಲ ಪ್ರಿಪೇರ್ ಮಾಡಬೇಕಿತ್ತು. ಯಾಕಂದರೆ ಆ ಮಮ್ಮಿಗೆ ಸ್ವಲ್ಪ ಹೆಲ್ತು ಸರಿ ಇರಲಿಲ್ಲ, ಹುಷಾರಿರಲಿಲ್ಲ, ಆ್ಯಂಡ್ ಅವ್ರಿಗೆ ಎಲ್ಲನೂ ಬಿಟ್ಟರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೆ. ಹಾಲು ಕುಡಿಸಿದ ತಕ್ಷಣ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ಹಾಲು ಕುಡಿಸಿದ ತಕ್ಷಣವೇ ಮನು ಕೂಡ ಹೋಗಿ ಬರ್ನರೆಲ್ಲ ತೊಗೊಬಂದು ಗ್ಯಾಸ್ ಎಲ್ಲ ರೆಡಿ ಮಾಡಿಕೊಟ್ರು. ಸೊ ದಟ್ ನಾವು ತಿಂಡಿ ಮತ್ತು ಅಡುಗೆ ಎಲ್ಲನೂ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಬರೋರಿಗೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ರೆ ಸಿಂಪಲ್ಲಾಗಿ ಮಧ್ಯಾಹ್ನದವರೆಗೆ ಊಟನ ಆರಾಮ್ಸೆ ಮಾಡ್ಕೊಬೋದು ಅಂದ್ಬಿಟ್ಟು ಅಂದ್ಕೊಂಡ್ವಿ ನಾವು. ಇನ್ನು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಇದು ನೋಡಿ ಕಿಚನ್, ನಾನು ಫುಲ್ ಹೋಮ್ ಟೂರ್ ಏನೂ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಆಯಿತಾ. ಆ್ಯಂಡ್ ಇವರೇನು ಅಂದರೆ ಸ್ನೇಹ ಏನಂದರೆ ಬಿಫೋರ್ ಮನೆಗೆ ಬರೋಕ್ಕಿಂತ ಮುಂಚೆನೇ ಎಲ್ಲನೂ ಅರೇಂಜ್ ಮಾಡ್ಕೊಂಡಿದ್ಲು. ಅಂದರೆ ಗ್ಯಾಸ್ ಆಗಲಿ, ಸಿಲಿಂಡರ್ ಆಗಲಿ, ಮಿಕ್ಸಿ ಆಗಲಿ, ಇನ್ನೊಂದು ಅವಳಿಗೆ ಜ್ಯೂಸರು ಗಿಫ್ಟ್ ಬಂದಿದ್ದು, ಮತ್ತು ಇದು ಪ್ಯೂರಿಫೈಯರ್ ಆಗಲಿ, ಮತ್ತು ಫ್ರಿಜ್ಜು, ವಾಷಿಂಗ್ ಮಿಷಿನ್, ಬೆಡ್ಡು, ಮಂಚ ಎಲ್ಲ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಯಾಕಂದರೆ ಆಮೇಲೆ ಹೋಗಿ ಎಲ್ಲ ಸೆಗ್ರಿಗೇಟ್ ಮಾಡೋಕ್ಕಾಗಲ್ಲ, 2nd ಫ್ಲೋರ್ ಇದೆ ಅದು ಮನೆ ಬಂದು. ಸೊ ದಟ್ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಅವಳಿಗೂ ಕೂಡ ಆಫೀಸ್ಗೆಲ್ಲ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಬಿಫೋರ್ ಮನೆ ಹಾಲು ಕುಡ್ಸೋಕ್ಕೆ ಮುಂಚೆನೇ ಎಲ್ಲನೂ ರೆಡಿ ಮಾಡಿಬಿಟ್ಟಿದ್ರು. ಸೊ ಫಸ್ಟು ಗ್ಯಾಸ್ನ ಹಾಗೆ ಪೂಜೆ ಮಾಡಬಾರ್ದು ಅಂದ್ಬಿಟ್ಟು ಈ ಗ್ಯಾಸಲ್ಲಿ ಕೂಡ ಬಿಸಿನೀರಿಟ್ಟು ನಾವು ಪೂಜೆ ಮಾಡ್ಕೊತಾ ಇದ್ದೀವಿ. ಸಾರಿ, ನನಗೆ ವಾಯ್ಸ್ ನೋಟ್ ಕೊಡಬೇಕಾದ್ರೆ ಸ್ವಲ್ಪ ಕೆಮ್ಮಿದೆ, ಯಾಕಂದರೆ ನನ್ನ ಮಗಳಿಗೆ ಮದುವೆಯಲ್ಲಿ ಸ್ವಲ್ಪ ಓಡಾಟದಲ್ಲಿ ಹುಷಾರು ತಪ್ಪಿತ್ತು. ಸೊ ದಟ್ ಅವಳಿಂದ ನನಗೂ ಹುಷಾರು ತಪ್ಪಿದೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ಲು. ಇನ್ನು ಅವರು TV ಒಂದು ತೊಗೋಬೇಕಷ್ಟೇ. ಸೋಫಾನೂ ಆಲ್ಮೋಸ್ಟ್ ಅವರು ಫೈನಲೈಸ್ ಮಾಡಿದ್ದಾರೆ, ಇನ್ನೂ ತಂದಿಲ್ಲ, ಬಟ್ ಎಲ್ಲನೂ ಆಲ್ರೆಡಿ ತೊಗೊಂಡಿದ್ದಾರೆ. ಸೊ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಾನು ಕೂಡ ಹೋಗಿ ಪೂಜೆ ಮಾಡಿಬಿಟ್ಟೆ. ಯಾಕಂದರೆ ಬಿಫೋರ್ ಗುಳಿಕ ಕಾಲ, ರಾಹು ಕಾಲ ಅಂತ ಬರುತ್ತಲ್ವ, ಅದಕ್ಕಿಂತ ಮುಂಚೆ ನಾವು ಪೂಜೆ ಮಾಡಿ ಹಾಲು ಕುಡಿಸಿದ್ರೆ ಬೇರೆಯವ್ರದ್ದೆಲ್ಲ ಇನ್ನೇನು ಪ್ರಾಬ್ಲಮ್ ಆಗೋಲ್ಲ, ಇನ್ನು ಅದು ಮುಗ್ದಂಗೆ ಅಂದ್ಬಿಟ್ಟು ನಾವು ಆಮೇಲೆ ಹಾಲು ಕುಡಿಸೋ ಶಾಸ್ತ್ರನ ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದು. ನಮ್ಮ ಫ್ಯಾಮಿಲಿ, ಮನು ಅವ್ರ ಫ್ಯಾಮಿಲಿ ಅಷ್ಟೇ, ಇನ್ಯಾರೂ ಇಲ್ಲ ಔಟ್ಸೈಡರ್ಸ್. ಅಂದರೆ ಅವ್ರ ಚಿಕ್ಕಮ್ಮ, ಮನು ಅವರ ಚಿಕ್ಕಪ್ಪ ಚಿಕ್ಕಮ್ಮ ಯಾರು ಅಂದರೆ ಅವ್ರದ್ದು ತುಂಬ ದೊಡ್ಡ ಫ್ಯಾಮಿಲಿ ಅಲ್ವಾ. ಸೊ ದಟ್ ಅದಕ್ಕೆ ಯಾರಿಗೂ ಹೇಳಿರಲಿಲ್ಲ. ಆಮೇಲೆ ನಿಧಾನಕ್ಕೆ ಸ್ನೇಹ ಕರ್ಕೊತೀನಿ ಅಂದ್ಬಿಟ್ಟು ಹೇಳಿದ್ಲು. ಆ್ಯಂಡ್ ನನ್ನ ಹಸ್ಬೆಂಡು ಕೂಡ ಇರಲಿಲ್ಲ, ಅವರು ಕಬ್ಬಳ್ಳಿಗೆ ಹೋಗಿದ್ರು. ನಿಧಾನಕ್ಕೆ ಬಂದು ಆಮೇಲೆ ಊಟ ಮಾಡ್ಕೊಂಡು ನನ್ನ ಕರ್ಕೊಂಡು ಹೋದರು. ಇನ್ನು ಅದಾದಮೇಲೆ ಹಾಲನ್ನ ಬಿಸಿ ಮಾಡಿ ಎಲ್ಲರಿಗೂ ಕೊಟ್ಟಲು. ಏನು ಹಾಲು ಕುಡಿಸಿದ್ಲಲ್ವ ಅದನ್ನು ಎಲ್ಲರಿಗೂ ಕೊಟ್ಟು, ಫಸ್ಟು ಇವಾಗ ಹಾಲು ಕುಡಿಸಿ ಪೂಜೆ ಆದ ತಕ್ಷಣ ಯಾರಾದರೂ ಮುತ್ತೈದೆಯರಿಗೆ ಕುಂಕುಮ ಕೊಟ್ಬಿಡ್ಬೇಕು ಅಂದ್ಬಿಟ್ಟು ನಮ್ಮಿಬ್ಬರಿಗೆ ಕೊಟ್ಬಿಡು. ಸೊ ನೆಕ್ಸ್ಟ್ ಬಂದವ್ರಿಗೆ ಕೊಡೋಂಗಾಗುತ್ತೆ ಅಂದ್ಬಿಟ್ಟು ನಾವು ಕೂಡ ಕುಂಕುಮ ತೊಗೊತಿದ್ದೀವಿ. ಅಂದರೆ ನಮ್ಮ ಹಿಂದೂ ಸಂಪ್ರದಾಯನೇ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಹೋಪ್ಫುಲಿ ನಾನೇನು ಅಂತೀನಿ ಅಂದರೆ ನನ್ನ ಮಗಳು ಇದನ್ನೇ ಫಾಲೋ ಮಾಡ್ಕೊಂಡು ಹೋಗಲಿ ಅಂತ. ಆ್ಯಂಡ್ ಕೆಲವೊಬ್ರು ಅನ್ಕೊತಾರೆ, ನೀನು ನಾರ್ಮಲ್ ಡೇಸಲ್ಲಿ ಹಣೆಗಿಡಲ್ಲ, ಏನು ಮಾಡಲ್ಲ, ನಿನಗೇನು ದೇವ್ರ ಭಕ್ತಿದೆ ಅಂತ. ಆ ಥರ ಅಲ್ಲ, ಮನೇಲಿದ್ದಾಗ ಹೇಗಿರಬೇಕಾಗಿರ್ತೀನಿ, ಹೊರಗಡೆ ಹೇಗಿರಬೇಕಾಗಿರ್ತೀನಿ, ಎಲ್ಲಿ ಹೇಗೆ ಬೇಕೋ ಆಗಿರ್ತೀನಿ. ಸೊ ಮನೇಲಿದ್ದಾಗ ಆಲ್ಮೋಸ್ಟ್ ಐ ಪ್ರಿಫರ್ ಫ್ರೀಯಾಗಿ ಡ್ರೆಸ್ಸಸ್ ಹಾಕ್ಕೊಂಡು ಆರಾಮ್ಸೆ ಇರ್ತೀನಿ. ಬಟ್ ಪೂಜೆ ಆಗಲಿ, ದೇವ್ರ ಭಕ್ತಿ ಆಗಲಿ ತುಂಬಾ ಚೆನ್ನಾಗಿದೆ. ಮನೆಯೆಲ್ಲ ಅಷ್ಟೇ ತುಂಬ ಕ್ಲೀನಾಗಿ ಇಟ್ಕೊಂಡು ಸಾಯಿತು. ಬಿಫೋರ್ 10 ಮಾಡಿದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು. ಸೊ ಒಳ್ಳೆ ಟೈಮ್ ಇತ್ತು ಅಂದ್ಬಿಟ್ಟು ಮಾಡಿದ್ದೀವಿ. ಇವಾಗ ನಾವು ಉಪ್ಪಿಟ್ಟು ಮತ್ತು ಚಿತ್ರಾನ್ನ, ಕೇಸರಿ ಬಾತು ಮಾಡಬೇಕು.
ಮಮ್ಮಿ ರವೆ ಕೊಡಿ, ಇದ್ರಲ್ಲಿ ಉರಿತೀನಿ. ಚಾಕು ಅವಳು ಕೇಳಿ. ಅದು ಇನ್ನು ಹೊಸ ಗ್ಯಾಸ್ಗೆ ಬರ್ನರ್ ತಂದಿಲ್ಲ, ತರಕ್ಕೆ ಹೋಗಿದ್ದಾರೆ. ಸೊ ನಾವು ಇದು ಎಲೆಕ್ಟ್ರಿಕ್ ಸ್ಟವಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಕೊನೆವರೆಗೆ ವಿಡಿಯೋ ನೋಡಿ ಅಂತ. ಸೊ ಇವಾಗ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಎಲ್ಲ ಆದಮೇಲೆ ನಾನು ಬಂದು ಹಾಗೆಯೇ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು, ಕಿಚನ್ನ ಸೆಗ್ರಿಗೇಟ್ ಮಾಡೋದು ಮತ್ತು ಬ್ರೇಕ್ಫಾಸ್ಟ್ ಅಡುಗೆನ ನನಗೆ ಒಪ್ಪಿಸ್ಬಿಟ್ಟಿದ್ರು. ಅವರು ಹೊರಗಡೆ ಎಲ್ಲ ಏನೇನು ಸಾಮಾನಿದೆ ಎಲ್ಲನೂ ಕೂಡ ಜೋಡಿಸ್ಕೊತಾಯಿದ್ರು. ನಾನು ಫಸ್ಟು ಉಪ್ಪಿಟ್ಟು ಮಾಡಿಕೊಂಡು ಅದಾದಮೇಲೆ ಚಿತ್ರಾನ್ನ ಮಾಡೋಣ ಅಂತ ರೈಸ್ ಮಾಡಿ ಆಲ್ರೆಡಿ ಇಟ್ಟಿದ್ವಿ. ಉಪ್ಪಿಟ್ಟು ಮಾಡೋಣ ಅಂತ. ಉಪ್ಪಿಟ್ಟು ಚೆನ್ನಾಗೇ ಇತ್ತು, ಬಟ್ ಆದರೆ ಸ್ವಲ್ಪ ತೆಳು ಆಗಿಬಿಟ್ಟಿತ್ತು. ಯಾಕಂದರೆ ನಾವು ಹಾಲು ಕುಡಿಸಿದಾಗ 10 ಆಗಿಬಿಟ್ಟು ಅಂದರೆ 9:45 ಆಗಿತ್ತು. ಅಡುಗೆನೇ ಬ್ರೇಕ್ಫಾಸ್ಟೇ 10ಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಡ್ತು ಅಷ್ಟೇ. ಸೊ ಅದಾದಮೇಲೆ ಹೊಸ ಗ್ಯಾಸ್ ಸ್ಟವ್ ಅಲ್ವಾ, ಎಲ್ಲನೂ ಚೆಕ್ ಮಾಡಿಕೊಂಡು ನಾವು ಕೂಡ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು 3 ಕಡೆ ಇಟ್ಕೊಂಡಿದ್ದೆ, ಒಂದು ಪಾಯಸಕ್ಕೆ, ಒಂದು ಚಿತ್ರಾನ್ನಕ್ಕೆ, ಒಂದು ಉಪ್ಪಿಟ್ಟಿಗೆ, ಪ್ರತಿಯೊಂದು ಚಕ ಅಂತ ಮಾಡಿಬಿಟ್ಟೆ. ಅಂದರೆ ನಾನು ಏಕೆ ಅಂದರೆ ಅಡುಗೆನ ತುಂಬ ಕ್ವಿಕ್ಕಾಗಿ ಮಾಡ್ತೀನಿ, ಬಟ್ ಕೆಲವೊಂದು ಪಾಯಸ ಆಗಿರ್ಬೋದು ಅದೆಲ್ಲ ನಂಗೆ ಗೊತ್ತಾಗಲ್ಲ. ಪಾಯಸ ನಾನು ತುಂಬ ರೇರ್, ನಾನು ಮಾಡೇ ಇಲ್ಲ ಅಂದ್ಕೊಳ್ಳಿ. ನಾನೇ ಓನಾಗಿ ಪಾಯಸ ಮಾಡೇ ಇಲ್ಲ, ಅದನ್ನು ಮಾತ್ರ ಕೇಳ್ಕೊಂಡು ಮಾಡಿದೆ. ಬಟ್ ಮಿಕ್ಕದ್ದೆಲ್ಲನೂ ಕೂಡ ನಾನೇ ಮಾಡಿದೆ. ಅಂದರೆ ಸಾಂಬಾರು ನಾನೇ ಮಾಡಿದೆ, ಮತ್ತು ಹುಳಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ, ಪಾಯಸ ಕೂಡ ಮಾಡಿಕೊಟ್ರು. ಸೊ ಆ ಥರ ಎಲ್ಲರೂ ಸೇರ್ಕೊಂಡು ಮಾಡ್ಕೊಂಡ್ವಿ. ನಾನು ತುಂಬ ಹೊತ್ತು ಬೆಳಗ್ಗೆ 6ಇಂದ ಆಲ್ಮೋಸ್ಟ್ ಒಂದು 11:30-12ವರೆಗೂ ನಿಂತ್ಕೊಂಡು ಕೆಲಸನೇ ಮಾಡ್ತಾಯಿದ್ದೆ. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ನಾನು ಆಫ್ ತೊಗೊಂಡು ಮಮ್ಮಿನ ಕಳಿಸಿದ್ದೆ ಕೆಲಸ ಮಾಡೋದಕ್ಕೆ. ಸೊ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ಇವಾಗ. ಬೇಗ ಬ್ರೇಕ್ಫಾಸ್ಟ್ ಮುಗಿಸಿ ಅಡುಗೆನೂ ಮಾಡಬೇಕು. ಒಂದು ಮನೆ ಅರೇಂಜ್ ಮಾಡೋದಾಗಲಿ, ಅದನ್ನ ಬೇರೆ ಮನೆಗೆ ಶಿಫ್ಟ್ ಮಾಡೋದಾಗಲಿ ತುಂಬಾ ಕೆಲಸ ಆಗುತ್ತೆ. ನಮಗಂತೂ ಸಾಕಾಗ್ಬಿಡ್ತು ಮಾತ್ರ. ಹಾಯ್, ವೆಲ್ಕಮ್ ಹೋಮ್. ಅದಾದಮೇಲೆ ನಾನು ನೆಕ್ಸ್ಟು ವೀಡಿಯೋ ಮಾಡ್ಕೊಳ್ಳಿಲ್ಲ, ಅಂದರೆ ಊಟ ಮಾಡೋದು ಎಲ್ಲ ಮಾಡ್ಕೊಳ್ಳಿಲ್ಲ. ತುಂಬ ಟಯರ್ಡ್ ಆಗಿಬಿಡ್ತು. ಅದಕ್ಕೋಸ್ಕರ ಎಲ್ಲ ಮುಗ್ದಾದ್ಮೇಲೆ ಇವಾಗ ಕೂತ್ಕೊಂಡು ಮಾತಾಡ್ತಿದ್ವಿ. ಐ ಥಿಂಕ್ ಇಟ್ ಇಸ್ 4:30, 4:45. ಅದಾದಮೇಲೆ ಅರುಣು ಬಂದು ಊಟ ಮಾಡಿಕೊಂಡು ನನ್ನನ್ನು ಕರ್ಕೊಂಡು ಹೋದರು. ಸೊ ಆನ್ ದ ವೇ ಹೋಗಬೇಕಾದ್ರೆ ಆರೋಹಿಗೆ ನಾನಲ್ಲಿ ಇದನ್ನು ನೋಡಿದೆ, ಬ್ಯಾಂಬೂದು ಚೇರ್ ನೋಡಿದೆ. ನನಗೆ ಏನೇ ಕ್ಯೂಟ್ ಐಟಮ್ಸು, ಕ್ಯೂಟ್ ಸ್ಟಫ್ ಸಿಕ್ಕಿದ್ರೆ ಮನೆಗೆ ತೊಗೊಬೇಕು ಅಂತಿರ್ತೀನಿ. ಬಟ್ ಕೆಲವೊಂದು ನನ್ನ ಹಸ್ಬೆಂಡ್ ಅಗ್ರಿ ಮಾಡಲ್ಲ, ಕೆಲವೊಂದು ಮಾತ್ರ ಓಕೆ ಮಾಡ್ತಾರೆ ಅಷ್ಟೇ. ಇವತ್ತಂತೂ ಆರೋಹಿಗೆ ತುಂಬ ಟಯರ್ಡ್ ಆಗಿದೆ. ಬಿಕಾಸ್ ಯಾರೇ ಬಂದರೂ ಕೆಳಗಡೆ ಹೋಗು, ಚಿಕ್ಕಪ್ಪ ಕೆಳಗಡೆ ಹೋಗಲಿ ತಾನೂ ಕೆಳಗಡೆ ಹೋಗು, ಚಿಕ್ಕಮ್ಮ ಹೋಗಲಿ ತಾನೂ ಕೆಳಗಡೆ ಹೋಗು. ತುಂಬಾ ಟಯರ್ಡಾಗಿ ಇದರಿಂದನೇ ಅವಳಿಗೆ ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು. ಆ್ಯಂಡ್ ಸ್ನೇಹನ ಮದುವೆ ಆದಾಗಲಿಂದ ಇವಳಿಗೆ ತುಂಬ ಓಡಾಟ ಆಗಿಬಿಟ್ಟಿದೆ. ಸ್ಕೂಲ್ಗೂ ಕೂಡ ತುಂಬ ಮಿಸ್ ಮಾಡ್ತಿದ್ದಾಳೆ. ಇನ್ಮೇಲಿಂದಾದರೂ ಕರೆಕ್ಟಾಗಿ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಏನಾದರೂ ಒಂದು ಆಗ್ಬಿಡುತ್ತೆ, ಅದೇ ನನಗೆ ಬೇಜಾರು. ಸ್ಕೂಲಿಗೆ ನನಗೆ ಒಂದು ದಿನವೂ ಮಿಸ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ಅದು ಮುಗಿಸ್ಕೊಂಡು ಫಿಶ್ ಟ್ಯಾಂಕಲ್ಲಿ ಆಲ್ಮೋಸ್ಟ್ ಸ್ನೇಹನ ಮದುವೆ ಆದಮೇಲೆ ಒಂದು 3 to 4 ಫಿಶಸ್ ತೀರೋಯ್ತು. ಫಿಶ್ ಮೇಲೆ ನನಗೇನು ನಂಬಿಕೆ ಅಂದರೆ ನಮಗೆ ಬೀಳೋ ಕಣ್ಣು ದೃಷ್ಟಿ ಎಲ್ಲ ಫಿಶ್ಶಿಗೆ ಬಿದ್ದು ಅದು ತೀರೋಗುತ್ತೆ ಅಂತ. ಸೊ 2 ಫಿಶ್ ಇದ್ದಿದ್ದು ತಗೊಳ್ಳೋಕ್ಕೆ ಅಂತ ಬಂದ್ವಿ. ಬಟ್ ಆದರೆ ಫಿಶ್ದು ಕಲೆಕ್ಷನ್ಸೇ ಇರಲಿಲ್ಲ. ಮೀನ್ಸ್ ತುಂಬ ಸ್ಟಾಕ್ ಔಟ್ ಆಗಿಬಿಟ್ಟು, ಅಂದರೆ ಇರಲೇ ಇಲ್ಲ ಜಾಸ್ತಿ. ನಮ್ಮ ಹತ್ರ ಇದ್ದಿದ್ದು ಫಿಶ್ ಇರಲೇ ಇಲ್ಲ. ಅದಾದಮೇಲೆ ಅಲ್ಲಿ ಫಿಶ್ ಇಲ್ಲ, ಇನ್ನೊಂದು ಸ್ವಲ್ಪ ಇಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಮೇಲೆ ಆರೋಹಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ಲು, ಅದನ್ನು ತಿನ್ಸ್ಕೊಂಡು ಹೋಗ್ವಿ, ಮನೆಗೆ ಹೊರಟ್ವಿ. ತಲೆ ಇಲ್ವಾ ನಿಂಗೆ ಹೆಲ್ಮೆಟ್ ಹಾಕೊಂಬರಕ್ಕೆ ಯಾರು? ಮತ್ತು ಅದಾದಮೇಲೆ ನನಗಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಅಡುಗೆ ಮಾಡೋಕ್ಕೂ ನೈಟು ಮೂಡೇ ಇರಲಿಲ್ಲ. ಸೊ ದಟ್ ನಾನೊಂದು ಕಾಫಿ ಕುಡ್ಕೊಂಡು ಆರೋಹಿ ಮತ್ತು ಅರುಣ್ ಒಂದೊಂದು ಇಡ್ಲಿ ತಿಂದರು. ಅದನ್ನು ತಿಂದ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಅಂದರೆ ಕಾಫಿಗೆ ಬಂದಿದ್ನಲ್ವಾ, ಕಾಫಿಗೆ ಹೋಗೋದಂದರೆ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡೋಕ್ಕೆ ಹೋಗ್ತೀವಿ, ಅಂದರೆ ಫ್ರೀ ಆಗಿರುತ್ತೆ. ಏನಾದರೂ ನಮ್ಮದು ಮತ್ತು ಅರುಣ್ದು ಏನಾದರೂ ಡಿಸ್ಕಷನ್ ಇದ್ದರೆ, ಬಿಕಾಸ್ ಆದರೆ ನಾಳೆಗೆ ನನ್ನ ಬರ್ಡೇ ಇತ್ತು. ಸೊ ಅದಕ್ಕೇ ಏನು ಪ್ಲ್ಯಾನು ಅಂತ ಡಿಸ್ಕಸ್ ಮಾಡ್ತಿದ್ದೀವಿ. ಯಾಕಂದರೆ ಮಂಡೇ ಇತ್ತಲ್ವ,
ಅಲ್ವಾ, ದಟ್ಸ್ ವೈ ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ನಾವು ಮನೆಗೆ ಹೋದ್ವಿ. Standing line, standing line, standing line, standing line. ಮನೆಗೆ ಬಂದು ಹೋಮ್ವರ್ಕ್ ತುಂಬಾ ಇತ್ತು, ಅವಳಿಗೆಲ್ಲನೂ ಬರೆಸ್ಬಿಟ್ಟು ಅದಾದಮೇಲೆ ನಾವು ಮಲ್ಕೊಂಡೇ ಇಲ್ಲ. ಬಿಕಾಸ್ 12ಗೆ ಅಪ್ಪ ಮಗಳು ಇಬ್ಬರು ತುಂಬಾ ಸರ್ಪ್ರೈಸ್ ಇಟ್ಕೊಂಡಿದ್ರು. ನನಗೆ 29 ಇಯರ್ಸ್ ಅಂತ ಹೇಳ್ಬಿಟ್ಟು 29 ಗಿಫ್ಟ್ಸ್ನ ತಂದಿದ್ರು. ಅದು ನಾನು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಆಲ್ರೆಡಿ 20 ಮಿನಿಟ್ಸ್ ಆಗಿದೆ, ಅದಕ್ಕೋಸ್ಕರ ಈ ವಿಡಿಯೋನ ಫುಲ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ, ಡೋಂಟ್ ಮಿಸ್ ಇಟ್ ಔಟ್. ಓಕೆ, ಇದೇ ಥರ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋನ ನಾನು ಬರ್ತ್ಡೇ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಸೊ ದಟ್ ನೀವು ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತೀರಿ. ನನಗಂತೂ ತುಂಬ ಎಕ್ಸೈಟೆಡ್ ಆಗಿತ್ತು, ನಾನು ಇಮ್ಯಾಜಿನೇ ಮಾಡಿರಲಿಲ್ಲ ಅವರು 29 ಗಿಫ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.